कर्तव्यं दैवमानिकी कर्तव्यं दैवमानिकी कर्तव्यं दैवमानिकी ओम नमो देव विघ्नेश्वरा ओम नमो देव मारुतेश्वरा ओम नमो देव मालिंगेश्वरा कन्नडದ ನಾಟಕಲೆಯೋ ಬೆಳಗಾಲಿ ಕನ್ನಡದ ನಾಟ್ಯ ಕುಸುಮಾರಳಲಿ ಮಾಲಿಂಗೇಶ ನಿಮ್ಮ ಕೃಪೆಯಲಿ ಕನ್ನಡದ ನಾಟಕಲೆ ಬೆಳಗಲಿ ಕನ್ನಡದ ನಾಟ್ಯ ಕುಸುಮ ಅರಳಲಿ ಮಾಲಿಂಗೇಶ ನಿಮ್ಮ ಕೃಪೆಯಲಿ ಮಾಲಿಂಗೇಶ ನಿಮ್ಮ ಕೃಪೆಯಲಿ ಕನ್ನಡದ ನಾಟಕಲೆ ಬೆಳಗಲಿ सुरसागर संवाद भक्त जनर सारी सुरसागर संवाद भक्त जनर सारी ಹೊರನಾಡಿನ ಸಿರಿಗನ್ನಡ ಚೆಲುವ ಬೆಳೆಯಲಿ ಹೊರನಾಡಿನ ಸಿರಿಗನ್ನಡ ಚೆಲುವ ಬೆಳೆಯಲಿ ಗಿಳಿಕೋಗಿಲ ನೆಲೆದಾಡುವ ಹೊಳೆಯು ಹರಿಯಲಿ ಗಿಳಿಕೋಗಿಲ ನೆಲೆದಾಡುವ ಹೊಳೆಯು ಹರಿಯಲಿ ತುಂಬಿ ಭಾವ ಕಾದ ಜೀವ ಕಮಲ ಅರಳಲಿ ತುಂಬಿ ಭಾವ ಕಾದ ಜೀವ ಕಮಲ ಅರಳಲಿ ಕನ್ನಡದ ನಾಟಕಲೆ ಬೆಳಗಲಿ ಕನ್ನಡದ ನಾಟ್ಯ ಕುಸುಮ ಅರಳಲಿ ಮಾಲಿಂಗೇಶ ನಿನ್ನ ಕೃಪೆಯಲಿ ಮಾಲಿಂಗೇಶ ನಿಮ್ಮ ಕೃಪೆಯಲಿ ಕನ್ನಡದ ನಾಟಕಲೆ ಬೆಳಗಲಿ ನುಡಿಸು ನಿನ್ನ ಮುರಳಿನಾಥ ಏ ಕೃಷ್ಣನೇ ಕಳೆದು ಬೇಗ ಬೇಗ ಬಾರ ಮುರಳಿನಾಥನೇ ನುಡಿಸು ನಿನ್ನ ಮುರಳಿನಾಥ ಏ ಕೃಷ್ಣನೇ ನಡೆದು ಬೇಗ ಬೇಗ ಬಾರ ಮುರಳಿನಾಥನೇ ಅಕ್ಕ ಬುಕ್ಕರಾಳಿದ ಕನ್ನಡ ನಾಡು ಅಕ್ಕ ಬುಕ್ಕರಾಳಿದ ಕನ್ನಡ ನಾಡು ಮುದ್ದು ಬಸವ ನೆಲೆಸಿದ ಕನ್ನಡ ಬೀಡು ಮುದ್ದು ಬಸವ ನೆಲೆಸಿದ ಕನ್ನಡ ಬೀಡು ಗಿಳಿಕೋಗಿಲ ನೆಲೆದಾಡುವ ಹೊಳೆಯು ಹರೆಯಲೆ ಗಿಳಿಕೋಗಿಲ ನೆಲೆದಾಡುವ ಹೊಳೆಯು ಹರೆಯಲೆ ತುಂಬಿ ಭಾವ ಕಾಗ ಜೀವ ಕಮಲ ಅರಳಲಿ ತುಂಬಿ ಭಾವ ಕಾಗ ಜೀವ ಕಮಲ ಅರಳಲಿ ಕನ್ನಡದ ನಾಟಕಲೆ ಬೆಳಗಲಿ ಕನ್ನಡದ ನಾಟ್ಯ ಕುಸುಮ ಅರಳಲಿ ಮಾಲಿಂಗೇಶ ನಿನ್ನ ಕೃಪೆಯಲಿ ಮಾಲಿಂಗೇಶ ನಿನ್ನ ಕೃಪೆಯಲಿ ಕನ್ನಡದ ನಾಟಕಲೆ ಬೆಳಗಲಿ ನುಡಿಸು ನಿನ್ನ ಮುರಳಿನಾಥ ಏ ಕೃಷ್ಣನೇ ಕಳೆಯು ಬೇಗ ಬೇಗ ಬಾರ ಮುರಳಿನಾಥನೇ ನುಡಿಸು ನಿನ್ನ ಮುರಳಿನಾಥ ಏ ಕೃಷ್ಣನೇ ಕಳೆಯು ಬೇಗ ಬೇಗ ಬಾರ ಮುರಳಿನಾಥನೇ ಕನ್ನಡದ ಮಕ್ಕಳಿಗೆ ನಿಮ್ಮಯ ಬಲವಿರಲಿ ಕನ್ನಡದ ಮಕ್ಕಳಿಗೆ ನಿಮ್ಮಯ ಬಲವಿರಲಿ ಅಣ್ಣ ಬಸವ
ಬಸವನ ಭಕ್ತಿ ತತ್ವವ ಬೆಳೆಯಲಿ ಅಣ್ಣ ಬಸವನ ಭಕ್ತಿ ತತ್ವವ ಬೆಳೆಯಲಿ ಅಕ್ಕನ ವೈರಾಗ್ಯ ಶ್ರೀಕುಲಕ್ಕೆ ಬರಲಿ ಅಕ್ಕನ ವೈರಾಗ್ಯ ಶ್ರೀಕುಲಕ್ಕೆ ಬರಲಿ ಅತ್ತಿ ಕಟ್ಟಿ ದುರ್ಗಮ್ಮನ ದಯವೊಂದೇ ಇರಲಿ ಅತ್ತಿ ಕಟ್ಟಿ ದುರ್ಗಮ್ಮನ ದಯವೊಂದೇ ಇರಲಿ ಕನ್ನಡದ ಮಕ್ಕಳಿಗೆ ಕನ್ನಡದ ಮಕ್ಕಳಿಗೆ ಕನ್ನಡದ ಮಕ್ಕಳಿಗೆ पुरपतिं भज विश्वनाथम् ओ ताई दुर्गा देवी ओ ताई दुर्गा देवी ओ ताई दुर्गा देवी ओ ताई दुर्गा देवी ನನ್ನ ಬಾಳಲ್ಲಿ ಬೆಳಗಾಗುವ ओ ताई दुर्गा देवी दुर्गा देवी ಅಬಲೆಯ ಬಾಳಲೆ ನೀ ಬೆಳಕಾಗು ಕರುಣೆಯ ತೋರೆ ಕೃಪೆಯನ್ನು ನೀಡು ಅಬಲೆಯ ಬಾಳಲೆ ನೀ ಬೆಳಕಾಗು ಬಾಳಲೆ ಬೆಳಕಾಗುವ ಓ ತಾಯಿ ದುರ್ಗಾ ದೇವಿ ಓ ತಾಯಿ ದುರ್ಗಾ ದೇವಿ ಎನ್ನ ಬಾಳಲ್ಲಿ ಬೆಳಕಾಗುವ ಓ ತಾಯಿ ದುರ್ಗಾ ದೇವಿ ದುರ್ಗಾ ದೇವಿ ದುರ್ಗಾ ದೇವಿ ಅಮ್ಮ ಕರುಣಾಮಯಿ ಗುಣಸಾಗರಿ ಬೇಡಿದವರಿಗೆ ಬೇಡಿದನ್ನು ನೀಡುವ ಬನಶಂಕರಿ ನಿನಗೆ ನನ್ನ ವಂದನೆಗಳು ತಾಯಿ ಅಂದು ಹೆತ್ತವರನ್ನು ಕಳೆದುಕೊಂಡು ಅತ್ತು ಬೀದಿಯಲ್ಲಿ ನಿನ್ನ ಕರೆಯುತ್ತಿರುವಾಗ ನನ್ನ ಪತಿ ಶ್ರೀರಾಮನಿಂದ ನನಗೆ ಮಾಂಗಲ್ಯ ಭಾಗ್ಯವನ್ನು ನೀಡಿದೆ ಅಂದಿನಿಂದ ಈ ಮನೆಯೇ ನನಗೆ ದೇವಸ್ಥಾನ ನನ್ನ ಪತಿ ನನಗೆ ನನ್ನ ಆರಾಧ್ಯ ದೇವರು ನನ್ನ ಮೇದಿನರಾದ ಭರತ ಲಕ್ಷ್ಮಣರೇ ನನಗೆ ಅವಳಿ ಪುತ್ರರು ನನ್ನ ಪತಿ ದೇವರು ತನ್ನ ತಮ್ಮಂದಿರನ್ನು ಓದಿಸುವ ಸಲುವಾಗಿ ಅವರು ಪಡುತ್ತಿರುವ ಕಷ್ಟ ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ ಅವರು ಪಡುತ್ತಿರೋ ಕಷ್ಟವನ್ನು ಕಂಡ್ರೆ ನನ್ನ ಕರಳಿಗೆ ಬರಿ ಇಟ್ಟಂತಾಗುತ್ತೆ ನಮ್ಮ ಸಂಸಾರವನ್ನ ನನ್ನ ಕೈ ಹಿಡಿದಾಗಿನಿಂದ ಬರೀ ನಿನಗೆ ನೋವನ್ನೇ ಕೊಟ್ಟೆ.
ಕ್ಷಮಿಸಲಿಲ್ಲ. ನನ್ನನ್ನು ಕ್ಷಮಿಸಿ ಬಿಡು ಸೀತಾ, ಕ್ಷಮಿಸಿ ಬಿಡು. ಊರಿನಲ್ಲಿ ಯಾರೂ ಇಲ್ಲ. ವಿದ್ಯೆ ಇದ್ದರೂ ನೌಕರಿ ಸಿಗದೆ ನಿರುದ್ಯೋಗಿಯಾಗಿ ಹೋರಾಡುತ್ತಿರುವ ಹೋರಾಟಗಾರ ಲಕ್ಷ್ಮಣನ ಪಾತ್ರದಲ್ಲಿ ರವಿ ಒಡ್ಡಟ್ಟಿ ಒಡ್ಡಟ್ಟಿ ಒಡ್ಡಟ್ಟಿ. ಲಕ್ಷ್ಮಣ ಲಕ್ಷ್ಮಣ ಬಂದ 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 ನೋಡು ಲಕ್ಷ್ಮಣ ಬಂದ ಬಂದ ನೋಡು ಲಕ್ಷ್ಮಣ ಗಡ 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 ಗಡ. ವಜ್ರಕಾಂತ, ಜೇನುಗೂಡಿನಂತಿದ್ದ ನನ್ನ ಮನೆಯನ್ನು ಚಿತ್ರ ಮಾಡಿದ ನಿನ್ನ ತಿರ ಕಂಡು ನನ್ನ ಅತ್ತೆ ಹಣಿಗೆ ರಕ್ತ ತಿಲಕ ಇಡದಿದ್ದರೆ ನಾನು ಈ ಹಳ್ಳಿಯ ಹುಲಿ ಲಕ್ಷ್ಮಣನೇ ಅಲ್ಲ. ಮೂರನೇದಾಗಿ ಸರಿಯೋ, ಭರತ್ ವಿದ್ಯೆಯಲ್ಲಿ ಪಾರಂಗತನಾದರೂ ಹೇಗೋ ಶ್ರಮಿಸಿ ಪೊಲೀಸ್ ನೌಕರಿ ಪಡೆದು ಊರಲ್ಲಿ ದೌರ್ಜನ್ಯ ದುಟಾಯಿ ಮಾಡುತ್ತಿರುವ ದುಷ್ಟರನ್ನು ಮಟ್ಟ ಹಾಕಿ ಜೈಲಿಗೆ ತಳ್ಳುವ ಭರತನ ಖಳನಾಯಕ ಪಾತ್ರದಲ್ಲಿ ತಿಪ್ಪಣ್ಣ ಕಲ್ಯಾಣದವರ್ ಕಲ್ಯಾಣದವರ್ ಕಲ್ಯಾಣದವರ್. ನತ್ತಿಗೆಯನ್ನು ಕಣಕಿದ್ದು ಅಲ್ಲದೆ ಇಂದು ನನ್ನ ಸತಿಯ ತಂಟೆಗೆ ಬಂದಿ ಆ ದುಷ್ಟ ನನ್ನ ಮಗನೇ, ನಿನ್ನನ್ನು ಮಟ್ಟ ಹಾಕಲಾರದೆ ಬಿಡಲಾರೆ ಈ ಭರತ. ಊರಲ್ಲಿ ಬಡವರಿಗೆ ಹಣದ ಆಸೆ ತೋರಿಸಿ ಅವರ ಹೊಲಮನೆಗಳನ್ನು ತನ್ನ ಹೆಸರಿಗೆ ಹಚ್ಚಿಕೊಂಡು ಅಟ್ಟಹಾಸ ಮೆರೆಯುತ್ತಿರುವ ಖಳನಾಯಕ ವಜ್ರಕಾಂತನ ಲಿಂಗಪ್ಪ ಪಟ್ಟೆ ಪಟ್ಟೆ. ರಾವಣ ರಾವಣ ಧಗ 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 ಬೆದರ ಇರುವಾಗ ಮುರುಕನ್ನ ಬಿಟ್ಟ ನೋಡು ಶಂಕರ ಶಿವಶಂಕರ ಮಚ್ಚಂದ್ರಿ ನೀನು ಶಕ್ತಿ ಕುಡಿದಾರೆ. ಶ್ರೀರಾಮ, ಸತ್ಯವಂತರ ಮನೆ ಧರ್ಮವಂತರ ವಂಶವೆಂದು ಬೇಗುತ್ತಿದ್ದ ಆ ನಿನ್ನ ದಾರಿಗೆ ಶಕುನಿಯಾಗಿ ಆಗಮಿಸುತ್ತಿದ್ದಾನೆ ಈ ವಜ್ರಕಾಂತ. ವಜ್ರಕಾಂತ ನನ್ನ ಕನಸುವ ಗಂಡು ಇನ್ನೂ ಹುಟ್ಟಿಲ್ಲ. ಶರತ್ ವಜ್ರಕಾಂತನ ತಮ್ಮನಾಗಿ ಅವನಾಡುವ ನಾಟಕದಲ್ಲಿ ತಾನು ಭಾಗಿಯಾಗಿ ಅಟ್ಟಹಾಸ ಮೆರೆದು ಕೊನೆಗೆ ಭರತನ ಕೈಗೆ ಸಿಕ್ಕು ಸಂಧಿ ಎಣಿಸುವ ಖಳನಾಯಕ ಶರತ್ನ ಪಾತ್ರದಲ್ಲಿ ರವಿ ಹರ್ತಿ ಹರ್ತಿ ಹರ್ತಿ. ಪ್ರೇಮಾಶ್ರು ಬ್ರಹ್ಮಾಶ್ರು ಓ ಪ್ರೇಮ ವೇಣ ಯುಗಯ ವೇಣ ಓಂಕಾರಣ ಓಂ ಸ್ಪರ್ಶ ವೇಣ ಹರ್ಷ ವೇಣ ವೆಂಕಾರಣ
ಸೌಂದರ್ಯವೇ ಸಂಗೀತವೇ ಹೃದಯಗಳ ಸೇತುವೆ ನಾ ಸುಪ್ರಭಾತ ಜನ್ಮದಾತ ಜನ್ಮಗಳ ಪ್ರಥಮ ಪಾಠ ಓ ಪ್ರೇಮವೇನ ಹೃದಯವೇನ ಓಂಕಾರಣ ಸೌಂದರ್ಯವೇ ಸಂಗೀತವೇ ರಾಮಣ ಮತ್ತೂರಲ್ಲಿ ನಿನ್ನಂತ ಗಡಿಯಾರಿಲ್ಲ ಮುದ್ದಿರಲ್ಲಿ ನೂರಂತೆ ಹೀರಾಗಿಲ್ಲ ತಂದಾಣ ತಂದಾಣ ತುಳಿರಿ ತಂದಾಣ 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 ತುಳಿರಿ ಶ್ರೀರಾಮ ದೇವರಂತ ನನ್ನ ಅಣ್ಣನಿಗೆ ಎದುರು ಮಾತಾಡುವಷ್ಟು ಸತ್ಯನು ನಿನಗೆ ಇವತ್ತು ಒಂದು ಗತಿ ಕಾಣಿಸಿ ಇಲ್ಲಿಂದ ಕದಲುತ್ತೇನೆ ಹೊಣೆ ಬರಹ ಪ್ರೇಮ ಬರಹ ತಿರ್ಸೋ ಚಂಡಿ ಧಾರಣ ಯಾರು ಕಣ್ಣಲ್ಲಿ ಕಣ್ಣಲ್ಲಿಟ್ಟು ಮನಸ್ಸಿನಲ್ಲಿ ಮನಸಾಯಿಟ್ಟು ನನ್ನ ಒಳಗಿಂದ ನನ್ನ ಕೆಡೋಡ್ಯಾರು ಯಾರು ಗಾಳಿಲಿ ಮುತ್ತಲಿಟ್ಟು ನೀರಿನಲ್ಲಿ ಒತ್ತಾಗಿತ್ತು ಇದ್ದು ಇದ್ದು ಗಿದ್ದು ಗೆದ್ದು ಹೋದವಳ್ಯಾರು 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 ಶಶಿಕಾಂತ್ ತನ್ನ ಇಬ್ಬರು ಅಣ್ಣಂದಿರು ಖದೀಮರಾದರು ಸಜ್ಜನರ ಸಂಘ ಮಾಡಿ ಬಡವರ ಕಣ್ಣೀರು ಒರೆಸುವ ನಾಯಕ ಶಶಿಕಾಂತನ ಪಾತ್ರದಲ್ಲಿ ಪ್ರಭು ವಾಲಿಕಾರ್ 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 ಹೆಣ್ಣು ಹಣ್ಣು ಮಣ್ಣು ಎಂದರೆ ಸಾಕು ಹೆತ್ತ ತಾಯಿಗೂ ತಲೆ ಹಿಡಿಯುವ ನೀಚರೆಷ್ಟಿಲ್ಲ ಸಮಾಜದಲ್ಲಿ. ವೃತ್ತಿಯಲ್ಲಿ ವಜ್ರಕಾಂತನ ಗುಮಸ್ತನಾದರು. ತನಗೆ ವಯಸ್ಸಾದರೂ ಕಂಡ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಯಿಸಿ ಅವರು ಸಿಗದೆ ಹೋದಾಗ ಬೆಂಗಳೂರಿಗೆ ದುಡಿಲಿಕ್ಕೆ ಹೋಗುವ ಸೀನಪ್ಪ ಹಾಸ್ಯ ಪಾತ್ರದಲ್ಲಿ ಫಕೀರೇಶ್ ಅಡ್ರಕಟ್ಟಿ. ಹಾ ಸಿರಿ ಸಿರಿ ಯೌವನದ ಐಸಿರಿ ನಿನ್ ನೋಡಿದ್ರ ಹಿಡ್ಕೊಂಡು ಗಜಮಣ್ ಮಾಡ್ಬೇಕು. ಹೆಸರಿಗೆ ತಕ್ಕಂಗೆ ಐತಿ ನಿಂದು ರೂಪ. ಹೆಸರಿಗೆ ತಕ್ಕ ಸಿದ್ಧ. ವೃತ್ತಿಯಲ್ಲಿ ವ್ಯಾಪಾರಿಯಾದರೂ ಒಂದು ಹೆಣ್ಣಿಗಾಗಿ ಹಲವಾರು ವೇಷ ಧರಿಸಿ ಪಟಾಯಿಸಿ ಮದುವೆಯಾಗಿರುವ ಸಿದ್ಧನ ಹಾಸ್ಯ ಪಾತ್ರದಲ್ಲಿ ಶಂಕರ್ ಗೌಡ್ ಪಾಟೀಲ್.
ಪಾಟೀಲ್ ಪಾಟೀಲ್ ಒಂದು ಮುಂಜಾಲಿಂದ ತಿರ್ಗಾಕತ್ತೇನ್ರಿ ಎಗ್ರೆಸ್ ಶಿವಾರ್ಗಟ್ಟಿಲಿಂದ ಹಿಡ್ಕೊಂಡು ಬೆಸ್ಟ್ ಸ್ಟ್ಯಾಂಡ್ ತನ ಕೃಷ್ಣಗೆ ಹೊಡೆದು ಗುಡಿ ತನ ಅಡ್ಡಾಡಿದ್ರು. ಒಂದು ಎಗ್ರೆಸ್ ಕೋಣಿಗೆ ಆಗೋಲ್ಲ ರೀ. ನೀವರ ಬಂದು ತೋರಿ ಒಂದು ಪ್ಲೇಟ್ ಎಗ್ರೆಸ್. ಇವನು ವೃತ್ತಿಯಲ್ಲಿ ವ್ಯಾಪಾರಿಯಾದರೂ ಒಂದು ಹೆಣ್ಣಿಗಾಗಿ ತಲೆ ಕೆಡಿಸಿಕೊಂಡು ಲಾಸ್ ಅನುಭವಿಸಿ ಕೊನೆಗೆ ಸೀನಪ್ಪನ ಜೊತೆಗೂಡಿ ಊರನ್ನೇ ಬಿಟ್ಟು ಹೋಗುವ ಈರನ ಹಾಸ್ಯ ಪಾತ್ರದಲ್ಲಿ ಉಮೇಶ್ ಪೀಚಿ ಪೀಚಿ ಪೀಚಿ. ಯಾವ ಊರಿಗೆ ಹೋಗಿನ್ರಿ ನಾ ಪಾನಿಪುರಿ ಎಲ್ಲಾ ಊರಿಗೆ ಹೋಗಿ ಬಂದ್ಯಾ. ಲಾಸ್ಟ್ ಈ ಊರಿಗೆ ಬಂದ್ಯಾ. ದುರ್ಗಾದೇವಿನ ಜಾತ್ರೆ ಐತಿ ಅಂತ ಹೇಳಿದ್ರಿ. ಬಂದ್ಯಾ ಪಾನಿಪುರಿ ಮಾಡಾಕಂತಂದು ತಳಗಿದ್ದ ಬಂದೊಬ್ಬಕಿ ಪಾನಿಪುರಿ ಕೊಡು ಅಂದ್ಲು. ಕೊಟ್ಟೆ. ರೊಕ್ಕ ಕೇಳಿದ್ರ ನಮ್ಮೂರಿಗೆ ಬಂದಿ ರೊಕ್ಕ ಕೇಳ್ತೀಯ ಅಂದ್ಲು. ಉದ್ರಿ ಕೊಟ್ರಿ. ಉದ್ರಿ ಕೊಟ್ಟು 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 ನನ್ನ ಬಕ್ಕಣ ಹರಿದು ಊರ್ ಬಾಗ್ಲಾತ್ರಿ. ಊರ್ ಬಾಗ್ಲಾತು. ಇನ್ ಮ್ಯಾಲ ಎಲ್ಲಿ ಯಾರು ವ್ಯಾಪಾರ ಮಾಡಕ್ ಹೋಗ್ಬೇಡ್ರಿ. ಬರ್ತೀನಿ. ಭಯಪಡಬೇಡಿ, ಪರೀಕ್ಷೆ ಮಾಡಿ ಗುಣಪಡಿಸುತ್ತೇನೆ. ಸ್ತ್ರೀ ಪಾತ್ರದಲ್ಲಿ ಸೀತಾ, ಶ್ರೀರಾಮನ ಸತಿ, ತೊಟ್ಟಿಲು ತೂಗಿದ ಗರತಿ. ಕಥಾನಾಯಕಿ ಪಾತ್ರದಲ್ಲಿ ಸೀಮಾ ಬಿಜಾಪುರ್. ಭರತನ ಸತಿ, ವಜ್ರಕಾಂತನ ಪ್ರೇಯಸಿ. ಖಳನಾಯಕಿ ಪಾತ್ರದಲ್ಲಿ ಸೌಮ್ಯ ಉಡುಪಿ. ಸಿರಿ, ಪಾನ್ ಶಾಪ್ ಓನರ್, ಸಿದ್ದನ ಲವರ್. ಹಾಸ್ಯ ಪಾತ್ರದಲ್ಲಿ ಭವ್ಯ ದುದನಿ. ಸೀತಾ, ಏನು ಮಾಡುತ್ತಿರುವೆ? ಬನ್ನಿ ಸ್ವಾಮಿ, ಮಹಾನವಮಿ ಅಲ್ವೇ? ಆ ಶ್ರೀದೇವಿ ಪೂಜೆ ಮಾಡ್ತಾ ಇದ್ದೆ. ಸೀತಾ, ಇದೇಕೆ ನಿನ್ನ ಕಣ್ಣಲ್ಲಿ ಕಣ್ಣೀರು? ಈ ಮನೆಯಲ್ಲಿ ಯಾರಾದರೂ ಏನಾದರೂ ಅಂದರೆ ಅಥವಾ ನಿನ್ನ ಮನಸ್ಸಿಗೆ ನೋವಾಗುವಂತೆ ನನ್ನಿಂದೇನಾದರೂ ತೊಂದರೆಯಾಯಿತೆ ಹೇಳು ಸೀತಾ. ಅಯ್ಯ, ಮಹಾಪುಣ್ಯ ಪುರುಷರಾದ ನಿಮ್ಮಿಂದ ನನಗೆ ನಿಮ್ಮ ಕೈ ಹಿಡಿದ ನಿಮ್ಮ ಸತ್ಯಾದ ನನಗೆ ತೊಂದರೆಯೇ ಇಲ್ಲ ಸ್ವಾಮಿ, ಇಲ್ಲ. ನೋಡಿ, ನೀವು ಪಡುತ್ತಿರೋ ಕಷ್ಟವನ್ನು ಕಂಡು ನನ್ನ ಮನೆ ಮಿಡಿಯಿತು ಪತಿದೇವ. ಸುಳ್ಳು ಹೇಳಬೇಡ ಸೀತಾ, ಸುಳ್ಳು ಹೇಳಬೇಡ. ನಿನ್ನ ಮನದಾಳದ ವೇದನೆಯನ್ನು ನಾನು ಚೆನ್ನಾಗಿ ಬಲ್ಲೆ. ಮದುವೆಯಾಗಿ 10 ವರ್ಷ ಕಳೆದರು ಇನ್ನೂ ನಿನ್ನ ಮಡಿಲಲ್ಲಿ ಒಂದು ಮಗು ಆಡಲಿಲ್ಲ ಎಂಬ ಕೊರಗು ನಿನ್ನ ಬಲವಾಗಿ ಕಾಡುತ್ತಿದೆ. ದುಷ್ಟ ಜನರು ನುಡಿಯುತ್ತಿರುವ ಬಂಜೆ ಬಂಜೆ ಎಂಬ 2 ಅಕ್ಷರ ಕೇಳಿ ನಿನ್ನ
ಮನ ಮುದುಡಿದೆ. ಹೇಳು ಸೀತಾ, ಹೇಳು. ಅಯ್ಯೋ, ಹಾಗೇನೇ ಇಲ್ರಿ. ಮಕ್ಕಳ ಭಾಗ್ಯ, ಭೂಮಿಯ ಭಾಗ್ಯ ದೊರೆಬೇಕಾದ್ರೆ ಅದಕ್ಕೂ ಪುಣ್ಯ ಮಾಡಿರ್ಬೇಕು, ದೈವಾನುಗ್ರಹ ಇರಬೇಕು. ಇದೆಲ್ಲವೂ ನನಗಿಲ್ಲ ಅಂತ ಕಾಣುತ್ತೆ. ಇರ್ಲಿ ಬಿಡಿ. ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಹಚ್ಚಿಕೊಂಡಿರುವ ನನ್ನ ಮೈದುನ ಇರಬೇಕಾದ್ರೆ ನನಗೆ ಯಾವ ಚಿಂತೆ ನೀವೇ ಹೇಳಿ. ಮೆಚ್ಚಿದೆ ಸೀತಾ ನಿನ್ನ ಮಾತಿಗೆ. ನಿನ್ನಂತ ಸತೀಶಿರೋಮಣಿ ಕೈ ಹಿಡಿದ ನಾನೇ ಭಾಗ್ಯವಂತ. ಮೈದುನರ ಮೇಲೆ ನೀನು ಕಟ್ಟಿಕೊಂಡಿರುವ ಕನಸು, ಹೊತ್ತಿರುವ ಹರಕೆ ಇತರರಿಗೂ ಆದರ್ಶಪ್ರಾಯ ಸೀತಾ, ಇತರರಿಗೂ ಆದರ್ಶಪ್ರಾಯ. ಅದು ನನ್ನ ಭಾಗ್ಯ ರೀ. ಆ ಶಿವನಿಗೆ ಹೋ ಅಂದ್ರೆ ಪಂಚಪ್ರಾಣ, ನನಗೆ ನೀವಂದ್ರೆ ಪಂಚಪ್ರಾಣ. ಈ ಮನೆಯಲ್ಲಿ ತೊಟ್ಟಲ ತೂಗದಿದ್ದರೂ ನಿಮಗೆ ನನ್ನ ಮೇಲೆ ಪ್ರೀತಿ ಕೊಂಚ ಕೂಡ ಕಡಿಮೆ ಆಗಲಿಲ್ಲ. ನನಗೆ ಸಮತಿ ತರುವ ಸಾಹಸ ಕೂಡ ಮಾಡಲಿಲ್ಲ. ನಿಮ್ಮ ಋಣನ ನಾನು ಹ್ಯಾಕ್ ತೀರಿಸ್ಲೇರಿ? ಅಳಬೇಡ ಸೀತಾ, ಅಳಬೇಡ. ನಾನು ದೇಹ, ನೀನು ಪ್ರಾಣ. ಬದುಕಿನ ಸಾಗರದಲ್ಲಿ ಅದೆಷ್ಟೋ ಅಲೆಗಳು ಬಂದು ಅಪ್ಪಳಿಸಿದರು. ಅಂಜದೆ ಧೈರ್ಯವಾಗಿ ಈಜಿ ದಡ ಸೇರೋಣ. ಆದರ್ಶ ದಂಪತಿಗಳು ಎಂಬ ಮಕ್ಕಳಿಲ್ಲದೆ ಕೊರಗುತ್ತಿರುವ ನಿನ್ನನ್ನು ಕಂಡು ಪಂಜ ಎಂದು ಬಲ್ಲಂತೆ ಬಿರಿ ನುಡಿತಿರುವ ಈ ಸಮಾಜ ಒಂದಲ್ಲ ಒಂದು ದಿನ ತೊಟ್ಟಿಲ ತೂಗಿದ ಗರತಿ ನಿನ್ನೆಂದು ಕೂಗಿ ಹೇಳುತ್ತದೆ. ಅಲ್ಲಿಯವರೆಗೂ ಚಿಂತಿಸದೆ ತಾಳ್ಮೆಂದಿರು ಸೀತಾ, ತಾಳ್ಮೆಂದಿರು. ನಿಮ್ಮ ಆಸೆಯಂತೆ ಆಗಲಿ. ನೋಡಿ, ಪತಿ ಹೆಜ್ಜೆಲಿ ಹೆಜ್ಜೆ ಇಡೋದು ಸತಿಯಾದ ಗರತಿಯಾದ ನನ್ನ ಕರ್ತವ್ಯ ಅಲ್ವೇ? ಆ ದೇವರು ನಮ್ಮ ಮೇಲೆ ಕಣ್ಣು ಬಿಟ್ರೆ ಒಂದೇಕೆ ಎರಡು ಮಕ್ಕಳು ಕುಣಿದಾಡುತ್ತಾವೆ ಈ ನಮ್ಮ ಮನೆಯಲ್ಲಿ. ನಿಜ ಸೀತಾ, ಆ ದೇವರು ಮೊದಲು ಕಷ್ಟವನ್ನು ಕೊಡುತ್ತಾನೆ, ನಂತರ ಕೈ ಹಿಡಿದು ಕಾಪಾಡುತ್ತಾನೆ. ಅಲ್ಲಿಯವರೆಗೂ ನಾವು ಚಿಂತಿಸದೆ ತಾಳ್ಮೆಂದಿರ್ಬೇಕು ಸೀತಾ, ತಾಳ್ಮೆಂದಿರ್ಬೇಕು. ಹೌದ್ರಿ, ಬಂದದ್ದು ಬರ್ಲಿ, ಆ ಭಗವಂತನ ಕರುಣೆ ಇರ್ಲಿ ಅಂತ ಜೀವನ ಸಾಗಿಸೋಣ. ಬನ್ನಿ, ಶ್ರೀದೇವಿ ಪೂಜೆ ಮಾಡಿ ಊಟ ಮಾಡೋಣ. ಸೀತಾ, ಮೈದುನರನ್ನೇ ಮಕ್ಕಳೆಂದು ಭಾವಿಸಿರುವ ನಿನ್ನಂತ ಅತ್ತಿಗೆಯನ್ನು ಪಡೆದ ನನ್ನ ತಮ್ಮಂದಿರೇ ಧನ್ಯರು. ಸೀತಾ, ನಿನಗೊಂದು ಮಾತು ಕೇಳಲಿ? ಒಂದು ಮಾತೇಕ್ರಿ, 100 ಮಾತನ್ನ ಕೇಳಿ. ನನ್ನ ಪ್ರಾಣ ಕೊಟ್ಟಾದ್ರೂ ನಾನು ಅದನ್ನ ನಡೆಸ್ಕೊಡ್ತೀನಿ. ಸೀತಾ, ನನ್ನ ಮೈದುನರಿಂದ ಮುಂದೆ ನಿನಗೇನಾದರೂ ತೊಂದರೆಯಾದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಿನ್ನಲ್ಲಿದೆಯ ಸೀತಾ? ಹೇಳ್ತೀತಾ? ನೋಡಿ, ನಾವು ಸಸಿಗೆ ನೀರೆರೆಯೋದು ನಾಳೆದು ಮರವಾಗಿ ಬೆಳೆದು ನಮಗೆ ನೆರಳು ನೀಡಲಿ ಅಂತ. ನೆರಳು ನೀಡಬೇಕಾದ ಮರವೇ ಬುಡ ಮೇಲಾಗಿ ನಮ್ಮ ಮೇಲೆ ಬಿದ್ರೆ ಯಾರೇನ್ ಮಾಡೋದಕ್ಕಾಗತ್ತೆ? ಅದು ನನ್ನ ದುರ್ದೈವ ಅಂತ ನಾನು ಭಾವಿಸ್ಕೋತೀನಿ ಅಷ್ಟೇ. ನಿನ್ನ ಮಾತು ಕೇಳಿ ಮೂಕನಾದೆ. ಚಿನ್ನದಂತ ನಿನ್ನ ಮನಸ್ಸಿಗೆ ಸಲ್ಲದ ಪ್ರಶ್ನೆಯನ್ನು ಕೇಳಿ ನೋವುಂಟು ಮಾಡಿದೆ. ನಮ್ಮ ಕೈ ತುತ್ತು ಉಂಡು ಬೆಳೆದ ಅವರು ನಮಗ್ಯಾವ ಕಾಲಕ್ಕೂ ದ್ರೋಹ ಮಾಡಲಾರು ಸೀತಾ, ದ್ರೋಹ ಮಾಡಲಾರು. ನಿಜ ರೀ, ಅವರು ಯಾರು ತಮ್ಮಂದ್ರು? ಸುತ್ತ ಹಳ್ಳಿಗೆ ನ್ಯಾಯ ಕೊಡುವ, ಹಸಿದು ಬಂದವರಿಗೆ ಅನ್ನ ನೀಡುವ, ನಂಬಿದವರಿಗೆ ತನ್ನ ಜೀವನ ಕೊಡುವ ಶ್ರೀರಾಮಚಂದ್ರನ ಅವಳಿ ಸಹೋದರರು ಅವರು. ಸೀತಾ, ಇದು ರೈತ ಮನೆತನ. ಈ ರೈತ ಮನೆತನಕ್ಕೆ ನೀನೇ ನನ್ನ ಮನಮೆಚ್ಚಿದ ಮಡದಿ. ನಂಬಿದವರಿಗೆ ನೆರಳು ನೀಡುವ ಈ ಮನೆ ಮೇಲೆ ಯಾರ ಕಟ್ಟು ಕಣ್ಣು? ಸೀತಾ, ಇದು ರೈತ ಮನೆತನ. ನೀನೇ ನನ್ನ ಬಾಳಿನ ಸಂಗಾತಿ. ನನ್ನ ತಮ್ಮಂದಿರೇ ನನ್ನ 2 ಕಣ್ಣುಗಳು. ನಿಮಗೇನಾದರೂ ತೊಂದರೆ ಆದರೆ ನಾನು ಮಾತ್ರ ಜೀವಂತ ಬದುಕಿರಲಾರೆ ಸೀತಾ, ಜೀವಂತ ಬದುಕಿರಲಾರೆ. ನೋಡಿ,
ನಮ್ಮ ಮನೆತನ ಮೇಲೆ ಯಾರ ಕಟ್ಟು ಕಣ್ಣು ಬೀಳಬಾರ್ದು ಅಂತ ಆ ದೇವಿ ಶ್ರೀದೇವಿಗೆ ಬಿಟ್ಟಿದ್ದು ಅವಳನ್ನು ಬೇಡ್ಕೊಳ್ಳೋಣ. ನಿನ್ನ ಹಿತವಾದ ಮಾತುಗಳನ್ನು ಆಲಿಸಿ ಹಸಿದ ನನ್ನ ಒಡಲೆ ತುಂಬಿ ಹೋಯಿತು. ಇನ್ನು ನನಗೆ ಬೇಕಾಗಿರುವುದು ನಿನ್ನ ಸಿಹಿ ಮುತ್ತಿನ ತಾಂಬೂಲ. ಏನ್ರಿ ನೀವು ಪೂಜೆ ಸಮಯದಲ್ಲಿ ನಿಮಗೆ ಹುಡುಗಾಟಿಕೆ ಬೇಕಾ? ಅಲ್ಲ, ಮೇದಿಂದ ಬರೋ ಹೊತ್ತಾಯ್ತು, ನನ್ನ ಒಳಗಡೆ ಅಡಿಗೆ ಮಾಡಬೇಕು. ಅವರು ಬರೋದೊಳಗೆ ಮುಗಿದು ಹೋಗಲೇ ನಮ್ಮ ಮಧುರ ಗೀತೆ. ಸರಿ, ಹಾಗಾದ್ರೆ ಪತಿ ಆಜ್ಞೆ ಮೀರುವುದುಂಟೆ? ನಿಮ್ಮ ಖುಷಿಯೇ ನನ್ನ ಖುಷಿ. ನನ್ನಲವೇ ನೀ ಬಾ, ನನ್ನ ಚೆಲುವೆ ಬಡಿ ಬಾ, ಬಡಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಲ ಸನಿಹಕ್ಕೆ. ನನ್ನ ಒಡತಿ, ಓ ಗೆಳತಿ ನನ್ನ ಒಡತಿ, ನನ್ನ ಬಾಡಿಗೆ ಬೆಳಗಾದಿನಿ, ನನ್ನ ಬಾಡಿಗೆ ಬೆಳಗಾದಿನಿ, ನೀಡು ನೀಡು. ಚಿನ್ನ, ಈ ಚಿನ್ನ ಒಂದು ಸಿಹಿ ಮುತ್ತು ಕೊಡ್ತೀಯೇನೆ? ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ಈ ನಿನ್ ಮುಖ ನೋಡ್ತಾ ಇದ್ರೆ ಯಾವಾಗ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಸಿಹಿ ಮುತ್ತಿನ ಕಾಣಿಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ನನ್ನೊಲವೇ ಬಲಿ ಬಾರಣಿ, ಬಲಿ ಬಾರಣಿ, ಬಲಿ ಬಂದು ಸಿಹಿ ಮುತ್ತು ನೀಡು. ನೀ ಬಾರ ನನ್ನ ಸನಿಹಕ್ಕೆ.
ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದಿನಿ ಮುದ್ದಿನ ಕಾಣಿಗೆ ನೀ ಬಾರ ನನ್ನ ಸವಿಗೆ ಅಣ್ಣ ಅಣ್ಣ ಬಾರಪ್ಪ ಮೇದಿನ, ಈಗ ಬಂದ್ಯಾ? ನೀನು ಹೋದ ಕೆಲಸ ಏನಾಯ್ತು? ಹತ್ತಿಗೆ ಏನಂತ ಹೇಳಲಿ, ಹತ್ತಿಗೆ ಮಣ್ಣು ಪಾಲಾಯಿತು. ಮೇದಿನ, ಏನಾಯ್ತು ನಿನ್ಗೆ? ಏನಾದಂತ ಬೇಗ ಹೇಳ. ಅದೇನಾಯ್ತೆಂದು ಹೇಳು ಲಕ್ಷ್ಮಣ. ಹೀಗೆ ಒಗಟಾಗಿ ಮಾತನಾಡಿದರೆ ನಮಗೆ ಹೇಗೆ ತಿಳಿಯಬೇಕು? ಅಣ್ಣ, ಹಗಲಿರಲು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಓದಿದ ನನಗೆ ಮೋಸ ಮಾಡಿಬಿಟ್ಟರಣ್ಣ. ನಾನೆಷ್ಟೇ ಉತ್ತಮ ಅಂಕ ಪಡೆದರು ದುಡ್ಡಿಗಾಗಿ ಮತ್ತೊಬ್ಬರಿಗೆ ನೀಡಿದರು ನೌಕರಿಯನ್ನು. ಈ ಅವಮಾನವನ್ನು ಹೇಗೆ ಸಹಿಸಿಕೊಳ್ಳಲಿ ಅಣ್ಣ, ಹೇಗೆ ಹತಾರಷ್ಟನಾಗಬೇಡ ಮೇದಿನ. ಈ ತುಂಡು ಹಾಳಿ ಎಲ್ಲದಕ್ಕೂ ಕಾರಣ. ಇದರಿಂದ ಅನ್ಯಾಯವಾಗಿ ನಿನ್ನಂಥ ವಿದ್ಯಾರ್ಥಿಗೆ ಅನ್ಯಾಯವಾಗುವುದು ಸಹಜ. ಹಾಗಂತ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು. ಮರಳಿ ಪ್ರಯತ್ನ ಮಾಡು ಅಂತ ಹಿರಿಯರು ಹೇಳಿಲ್ವೇ? ಹೌದು ತಮ್ಮ, ನಿನ್ನತ್ತಿಗೆ ಹೇಳುವ ಮಾತಿನಲ್ಲಿ ಅರ್ಥವಿದೆ. ಕತ್ತಲಾಯಿತೆಂದು ಕೊರಗುವುದಕ್ಕಿಂತ ಬೆಳಕನ್ನು ಹುಡುಕುವ ಪ್ರಯತ್ನ ಮಾಡಬೇಕು. ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಸಾಕಷ್ಟು ಬಾರಿ ಪ್ರಯತ್ನಿಸಿದರು, ಒಂದು ನೌಕರಿಯೂ ದೊರಕಲಿಲ್ಲ ನನ್ನ ಪಾಲಿಗೆ. ಅಂದಾಗ ಅಂತ ಓದು ನನಗೆ ಬೇಡಣ್ಣ, ಬೇಡ. ನಾನು ನಿನ್ನ ಜೊತೆ ಈ ಭೂತಾಯಿಯ ಸೇವೆ ಮಾಡುತ್ತೇನೆ ಅಣ್ಣ. ನಿನ್ನ ಹೆಗಲಿಗೆ ಹೆಗಲಾಗಿ ದುಡಿಯುತ್ತೇನಣ್ಣ, ದುಡಿಯುತ್ತೇನೆ. ನಂಬಿದವರಿಗೆ ಎಂದು ಮೋಸ ಮಾಡೋದಿಲ್ಲ. ಈ ಭೂತಾಯಿ ಮೋಸ ಮಾಡೋದಿಲ್ಲ. ಅಣ್ಣ, ಅತ್ತಿಗೆ, ಇದೇನು ನೀವು ಯಾವುದೋ ಗಾಢವಾದ ವಿಚಾರದಲ್ಲಿ ತೊಡಗಿದ್ದೀರಿ? ಅದೇನೆಂದು ನಾನು ತಿಳಿಯಬಹುದೇನಣ್ಣ? ಬಾ ಭರತ, ನಾನಂತೂ ಓದಲಿಲ್ಲ, ಬರೆಯಲಿಲ್ಲ. ನನ್ನ ತಮ್ಮಂದಿರಾದರೂ ಓದಿ ವಿದ್ಯಾವಂತರಾಗಲಿ, ಈ ಮನೆಗೆ ಹೆಸರಾಗಲಿ, ತಮ್ಮ ಕಾಲ ಮೇಲೆ ತಾವು ನಿಲ್ಲಲೆಂದು ಇಲ್ಲಿಯವರೆಗೂ ಕಷ್ಟಪಟ್ಟು ಓದಿಸಿದೆ. ಆದರೆ ಇಂದು ಕೆಲಸಕ್ಕೆಂದು ಹೋದ ನಿನ್ನಣ್ಣ ಲಕ್ಷ್ಮಣನಿಗೆ ಅನ್ಯಾಯ ಮಾಡಿದರಪ್ಪ. ಅಂದರೇನಣ್ಣ ನಿನ್ನ ಮಾತಿನ ಅರ್ಥ? ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ನಮ್ಮಣ್ಣನಿಗೆ ಮೋಸವಾಯಿತೆ? ಹೌದು ಭರತ, ನೌಕರಿ ಬೇಕೆಂದರೆ 20 ಲಕ್ಷ ರೂಪಾಯಿ ಲಂಚ ಕೇಳಿದರು. ಅದು ನನ್ನಿಂದ ಆಗದು ಎಂದಾಗ ಕತ್ತಿಗೆ ಕೈ ಹಾಕಿ ಕಚೇರಿಯಿಂದ ದೂಡಿಬಿಟ್ಟರು ನನ್ನ. ಈ ಅವಮಾನವನ್ನು ಹೇಗೆ ಸಹಿಸಿಕೊಳ್ಳಲು, ಹೇಗೆ ಸಹಿಸಿಕೊಳ್ಳಲು? ಅಯ್ಯೋ ಪಾಪಿಗಳ, ಲಂಚದ ಆಸೆಗೆ ಸಂಚು ಮಾಡಿ ಒಂಚು ಹಾಕಿ ನಮ್ಮ ಅಣ್ಣನನ್ನು ಹೊರತಳ್ಳಿದ್ದೀರ. ನಿಮ್ಮನ್ನು ಸುಮ್ಮನೆ ಬಿಡಲಾರೆ ಅಣ್ಣ.
ನಾನು ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರುತ್ತೇನೆ. ನಿಲ್ಲಬೇಡ. ಹಣದಿಂದ ಕಾನೂನು ಕೊಂಡುಕೊಂಡಿರೋ ಅವ್ರ ಜೊತೆಗೆ ನಾವು ಹೆಣಗಾಡಲು ಸಾಧ್ಯವೇ? ಅವರು ಇವನ ಕೆಲಸನ ಕಿತ್ಕೊಂಡಿರಬಹುದು, ಆದ್ರೆ ಇವನ ಭವಿಷ್ಯವನ್ನಲ್ಲ. ಆಯ್ತು ಅತ್ತಿಗೆ, ಇಂದಿನಿಂದ ಈ ನೌಕರಿ ಆಸೆಯೇ ಹೊರಟು ಹೋಗಿದೆ. ಇನ್ನು ಮುಂದೆ ನನ್ನ ತಮ್ಮ ಭರತನಾದರೂ ಓದಲಿ, ಆ ಭ್ರಷ್ಟರಿಗೆ ಸರಿಯಾದ ಶಿಕ್ಷೆ ನೀಡಲಿ. ಹಾಗನ್ಬೇಡ ಬೈದಿನ. ಸೋಲೆ ಗೆಲುವಿನ ಸೋಪಾನೆ ಎಂದು ತಿಳಿದು ನೀನು ಓದು, ಭರತನೂ ಓದ್ಲಿ. ಆದ್ರೆ ನಮ್ಮಂತಹ ಬಡವರ ಕಷ್ಟ ಅದಲ್ಲದೆ ರೈತರಿಗೆ ಇಂಥ ಕಷ್ಟ ಬರೋದು ಸಹಜ. ಸಾಲ ಮಾಡಿ ಬೀಜ ಗೊಬ್ಬರ ತಂದು ಬೆಳೆ ಬೆಳೆದು ಅದನ್ನು ಮಾರೋದಕ್ಕೆ ಹೋದ್ರೆ ಅದಕ್ಕೆ ಸರಿಯಾದ ಬೆಲೆ ದೊರೆಯುವುದಿಲ್ಲ. ನಮ್ಮಂಥ ಬಡವರ ಕಷ್ಟ ಯಾರಿಗೆ ಗೊತ್ತಾಗುತ್ತೆ? ರೈತ ಭಿಕ್ಷೆ ಬಿಡೋ ಪರಿಸ್ಥಿತಿ ಬಂದಿದೆ. ಸಾಲ ಶೂಲವಾಗಿ ತಿವಿಯುತ್ತಿದೆ. ಹೌದಪ್ಪ, ನನ್ನ ಮಾತು ಕೇಳು ಲಕ್ಷ್ಮಣ. ಈ ನೋವು ಸಂಕಟ ನನಗೆ ಕೊನೆಯಾಗಲಿ, ನಿಮಗೂ ನಿಮ್ಮ ಮಕ್ಕಳಿಗೂ ಬರದಿರಲಪ್ಪ, ಬರದಿರಲಿ. ನೀವು ದೊಡ್ಡ ಸಾಹೇಬರಾಗಿ ಬರುವುದನ್ನು ನೋಡುವ ಭಾಗ್ಯ ನನ್ನದಾಗಲು ನನ್ನ ಆಶಾ ಗೋಪುರವೇ ಕುಸಿದು ಹೋಗಿದೆ. ಇದರಲ್ಲಿ ನನಗೆ ನಂಬಿಕೆ ಇಲ್ಲ, ನಂಬಿಕೆ ಇಲ್ಲ. ಆದರೆ ನಾನು ಒಂದು ಗ್ಯಾರೇಜ್ ತೆರೆಯುತ್ತೇನೆ. ಅದರಿಂದ ಬಂದ ಹಣದಿಂದ ನನ್ನ ತಮ್ಮ ಭರತನಾದರೂ ಓದಲಿ. ನನಗೆ ದಯಮಾಡಿ ಒತ್ತಾಯ ಮಾಡಬೇಡ, ಒತ್ತಾಯ ಮಾಡಬೇಡ. ಆಗಲಿ ಸಹೋದರ, ನಿನ್ನಿಷ್ಟದಂತೆ ಆಗಲಿ. ನಿನ್ನ ಮನಸ್ಸನ್ನು ನೋಯಿಸುವ ಪ್ರಯತ್ನ ಮಾಡಲಾರೆ, ಆದರೆ ನಿನ್ನ ಬೆನ್ನ ಹಿಂದೆ ನಿನ್ನಣ್ಣ ಸದಾ ಬೆಂಗಾವಲಾಗಿರ್ತಾನೆ. ಚಿಂತಿಸಬೇಡ ಕಣೋ, ಚಿಂತಿಸಬೇಡ. ದಿನ ಆದಷ್ಟು ಬೇಗ ಬರ್ಲಿ ಅಂತ ನಾನು ದಿನನಿತ್ಯ ತಪಾಸೆ ಮಾಡ್ತಾನೆ ಇದ್ದೀನಿ. ಅಣ್ಣ, ನಾನು ಕೂಡ ಪೊಲೀಸ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೇನೆ. ಹಗಲು ಇರುಳು ಎನ್ನದೆ ಅಭ್ಯಾಸ ಮಾಡುತ್ತಿರುವೆ ಅಣ್ಣ. ಈ ಪೊಲೀಸ್ ನೌಕರಿ ಸಿಗುತ್ತದೆಂದು ನನ್ನ ಮನಸ್ಸು ಹೇಳುತ್ತಿದೆ ಅಣ್ಣ, ಹೇಳುತ್ತಿದೆ. ಆ ಸಂತೋಷದ ಕಾಲ ಆದಷ್ಟು ಬೇಗ ಬರ್ಲಿ. ನನ್ನ ದೇವರಲ್ಲಿ ನಾನು ದಿವಸ ಬೇಡ್ಕೊತಾನೆ ಇದ್ದೀನಿ. ನಿಮ್ಮಂತ ಅತ್ತಿಗೆಯನ್ನು ಪಡೆದ ನಾವೇ ಭಾಗ್ಯವಂತರು. ನೀವು ಅತ್ತಿಗೆ ಅಲ್ಲಮ್ಮ, ಎತ್ತ ತಾಯಿ ಅತ್ತಿಗೆ, ನೀವು ಎತ್ತ ತಾಯಿ. ಹಾ ಸೋದರ್ರಿ, ಒಳಗೆ ನಡೆಯಿರಿ. ಎಲ್ಲರೂ ಸೇರಿ ಊಟ ಮಾಡಿ ತೋಟದ ಕಡೆಗೆ ಹೋಗಿ ಬರೋಣ. ಮರಳು ಮಾಡಿರುವ ನನ್ನ ವಜ್ರಕಾಂತ ಇರುವಾಗ ನಾನ್ಯಾವ ಕಾರಣಕ್ಕೂ ಅಂಜಿ ಹಿಂಜರೋ ಮಾತೇ ಇಲ್ಲ. ಶ್ರೀರಾಮ, ಹುಲಿಯಂತಿರುವ ಇಬ್ಬರ ತಮ್ಮಂದರನ್ನು ಬೆನ್ನಿಗೆ ಕಟ್ಟಿಕೊಂಡು ನಮಗ ನಿನ್ನ ಸೊಕ್ಕನ್ನು ಅಡಗಿಸಿ ಮಣ್ಣು ಮುಕ್ಕಿಸುವುದೇ ನನ್ನ ಮೊದಲ ಗುರಿ. ನೌಕರಿಯ ಕನಸು ಕಾಣುತ್ತಿದ್ದ ತಮ್ಮನ ಆಸೆಯನ್ನು ಹೇಗೋ ಸುಟ್ಟು ಹಾಕಿದೆ ನನ್ನ ಕುತಂತ್ರದಿಂದ. ಇನ್ನು ನಿನ್ನ ತಮ್ಮನ ಭರತನ ಬಾಳಿಗೆ ಮುಳ್ಳು ಚುಚ್ಚಿ ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರು ಸುರಿಯುವಂತೆ ಮಾಡದಿದ್ದರೆ ನನ್ನ ಹೆಸರು ಶರವೇಗದ ಸಿಂಹ ಶರತಲೆ ಅಲ್ಲ. ನನ್ನ ಹೆಸರು